ಹೇ ಎವ್ರಿವಾನ್, ಇಟ್ಸ್ ಮೀ ತನಿಷಾ ಕುಪ್ಪಂಡ. ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಸ್ಪೆಷಲ್ ಅಂತಂದರೆ, ಮಹಿಳಾ ದಿನಾಚರಣೆ ಅಂದರೆ ವುಮೆನ್ಸ್ ಡೇ ದಿವಸ ನಮಗೆಲ್ಲರೂ ತುಂಬ ಸ್ಪೆಷಲ್ ಆಗಿ ಫೀಲ್ ಮಾಡಿಸ್ತಾರೆ. ನಾವು ಕೂಡ ಸ್ಪೆಷಲ್ ಆಗಿ ಫೀಲ್ ಮಾಡ್ತೀವಿ. ಆ್ಯಂಡ್ ಒಂದು ದಿನ ಮಾತ್ರ ಅಲ್ಲ, ಪ್ರತಿದಿನ ಪ್ರತಿ ಕ್ಷಣ ನಾವು ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿರ್ತೀವಿ. ಅದು ವಿದಿನ್ ಇರುತ್ತೆ, ಬಟ್ ಅವತ್ತಿಗೆ ಒಂದು ದಿನ ಅಂತ ಇರೋದ್ರಿಂದ ನಮಗೆ ಎಲ್ಲರೂ ಸ್ಪೆಷಲ್ ಆಗಿ ಫೀಲ್ ಮಾಡಿಸ್ತಾರೆ. ಸೊ ಇವತ್ತು ಅಂದರೆ ನನಗೆ ಮಹಿಳಾ ದಿನಾಚರಣೆಗೆ ತುಂಬ ಸ್ಪೆಷಲ್ ಆಗಿ ಫೀಲ್ ಮಾಡಿಸಿದಂಥವ್ರು, ನನಗೆ ಸಿಕ್ಕಾಪಟ್ಟೆ ದಿನದಿಂದ ತುಂಬ ಸಪೋರ್ಟಿವ್ ಆಗಿ ನಿಂತಹ ಒಂದು ಪೇಜ್ ತನಿಷಾ ವಿನ್ನರ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅದನ್ನು ಹ್ಯಾಂಡಲ್ ಮಾಡ್ತಿರೋವಂಥವ್ರು ವಿನಿಯಾ. ಸೊ ವಿನಿಯಾ ನನಗೆ ಪ್ರತಿ ಸಲ ಅಂದರೆ ನನ್ನ ಬರ್ಡೇ ಇರ್ಬೋದು, ನನ್ನ ಯಾವುದಾದ್ರೂ ಒಂದು ಸ್ಪೆಷಲ್ ಒಕೇಶನ್ ಇರ್ಬೋದು, ನನ್ನದು ಒಂದು ಸೆಲೆಬ್ರೇಷನ್ ಅಂತ ಏನೇನು ಬರುತ್ತೋ ಪ್ರತಿ ಸತಿನೂ ಒಂದು ಸ್ಪೆಷಲ್ ಆಗಿರುವಂತಹ ಗಿಫ್ಟನ್ನ ಕೊಟ್ಟು ನನ್ನನ್ನು ಸ್ಪೆಷಲ್ ಆಗಿ ಫೀಲ್ ಮಾಡಿಸ್ತಾರೆ. ಕ್ಯೂಟ್ ಆಗಿ ಫೀಲ್ ಆಗಿದ್ದು ಮೊದಲನೇದಾಗಿ ಈ ಒಂದು ಕಾರ್ಡ್. ಆ್ಯಕ್ಚುಲಿ ಗ್ರೀಟಿಂಗ್ ಕಾರ್ಡ್ಸ್ನ ನೋಡಿ ಬಹಳ ವರ್ಷನೇ ಆಗಿಬಿಟ್ಟಿದೆ. ನನಗೆ ವುಮೆನ್ಸ್ ಡೇ ಅಂತ ಸ್ಪೆಷಲ್ ಆಗಿ ಕಾರ್ಡ್ನ ಕೊಟ್ಟು ಕಳಿಸಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಅಬೌಟ್ ದಿಸ್. ಒಳಗಡೆ ನನಗೋಸ್ಕರ ರೈಟ್ ಅಪ್ ಇದೆ. ಐ ಆಮ್ ಸೋ ಹ್ಯಾಪಿ ದಟ್ ಯಾರೋ ಒಬ್ಬರು ಇನ್ನೂ ಗ್ರೀಟಿಂಗ್ ಕಾರ್ಡ್ನ ಯೋಚನೆ ಮಾಡ್ತಾ ಇದ್ದಾರೆ ಅಂತ ತುಂಬ ಖುಷಿ ಆಗುತ್ತೆ. ಐ ಜಸ್ಟ್ ರೀಡ್ ದಿಸ್ ಔಟ್ ಫಾರ್ ಯು. Let me tell you about a woman who was born dreaming big, who managed to grow up without letting anyone talk her out of them. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ದಿಸ್ ವಾಸ್ ಇನ್ ಫ್ರಂಟ್ ಆ್ಯಂಡ್ ಇಲ್ಲಿ ಒಳಗಡೆ ಸ್ಪೆಷಲ್ ಆಗಿ ವಿನಿ ಅವರು ಬರ್ತಿರೋ ಅಂಥದ್ದು. ಟು ದ ಬ್ಯೂಟಿಫುಲ್ ಲೇಡಿ, ಥ್ಯಾಂಕ್ ಯು. ಸೊ ಈ ಒಂದು ಗ್ರೀಟಿಂಗ್ ಕಾರ್ಡ್ ಕೊನೆಯಲ್ಲಿ ಕೀಪ್ ಸ್ಮೈಲಿಂಗ್ ಅಂತ ಅವ್ರು ಬರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ದ್ಯಾಟ್ ರಿಯಲಿ ಮೀನ್ಸ್ ಅ ಲಾಟ್. ಯಾಕಂದರೆ ಯಾವಾಗಲೂ ಎಲ್ಲರ ಹತ್ರನೂ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಇದ್ದೇ ಇರುತ್ತೆ. ಹಾಗಿರಬೇಕಾದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮ್ಮ ನಗುನ ಎಕ್ಸ್ಪೆಕ್ಟ್ ಮಾಡುವಂತಹ ನೀವು ನನಗೆ ನಿಜವಾಗ್ಲೂ ಫೇವ್ರೇಟ್ ಆಗ್ತೀರಾ. ಬಿಕಾಸ್ ನಾವು ಯಾರ ಹತ್ರ ಆದರೂ ಒಂದು ಸ್ಮೈಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಸಂಬಡಿ ಎಲ್ಸ್ ವಿಲ್ ಮೇಕ್ ಅ ಸ್ಮೈಲ್. ಸೊ ನೆಕ್ಸ್ಟ್ ಗಿಫ್ಟ್ ನನಗೆ ಸಿಕ್ಕಿರೋ ಅಂಥದ್ದು, ಇದೆಲ್ಲ ಒಂದೇ ಪ್ಯಾಕೇಜಲ್ಲಿತ್ತು. ಗೀತಾ ಅಂತ. ಸೊ ಗೀತಾ ಅಂದರೆ ಯಾವುದೋ ಹುಡುಗಿ ಹೆಸರಲ್ಲ, ಇಟ್ಸ್ ಅ ಸ್ಪಿರಿಚುವಲ್ ಬುಕ್, ಭಗವದ್ಗೀತೆ ಇನ್ಸ್ಪಿರೇಷನಲ್ಲಿ ಸ್ಪಿರಿಚುಯಾಲಿಟಿ ಫಾರ್ ಲೀಡರ್ಶಿಪ್ ಆ್ಯಂಡ್ ಸಕ್ಸಸ್ ಅಂತ ಈ ಒಂದು ಥಾಟ್ಫುಲ್ ಗಿಫ್ಟ್ನ ನನಗೆ ಕೊಟ್ಟಿದ್ದಾರೆ. ಮೀ ಬೀಯಿಂಗ್ ಅನ್ ಆಂಟ್ರಪ್ರನರ್, ಬೀಯಿಂಗ್ ಅನ್ ಆ್ಯಕ್ಟ್ರೆಸ್, ಬೀಯಿಂಗ್ ದ ಹೌಸ್ ರೆಸ್ಪಾನ್ಸಿಬಿಲಿಟಿ ಪರ್ಸನ್, ಐ ಥಿಂಕ್ ಈ ಥರದೆಲ್ಲ ಬುಕ್ಕು ಓದೋದ್ರಿಂದ ನಮ್ಗೆ ಇನ್ನೊಂದು ಸ್ವಲ್ಪ ಧೈರ್ಯ, ಇನ್ಸ್ಪಿರೇಷನು, ಸ್ಕಿಲ್ಸು ಎಲ್ಲ ಜಾಸ್ತಿ ಆಗಬಹುದು. ಆ್ಯಂಡ್ ಅದ್ರ ಜೊತೆಗೆ ನನಗೆ ಪುಸ್ತಕ ಓದುವಂತಹ ಅಭ್ಯಾಸ ಇದೆ. ಈ ವಿಷಯ ಅವ್ರಿಗೆ ಹೇಗೆ ಗೊತ್ತು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಬಟ್ ವೆರಿ ಥಾಟ್ಫುಲ್ ಗಿಫ್ಟ್ ಆ್ಯಂಡ್ ತುಂಬ ಹ್ಯಾಂಡಿಯಾಗಿ ಕೂಡ ಇದೆ. ಸೊ ಒಂದಷ್ಟು ಇನ್ಫಾರ್ಮೇಷನ್ಗಳು ಇದ್ರೊಳಗಡೆ ತುಂಬಿರುತ್ತೆ. ಇದನ್ನು ನಾನು ಡೆಫಿನೆಟ್ಲಿ ಓದಿ ನನ್ನ ಲೈಫ್ನಲ್ಲಿ, ನನ್ನ ದಿನನಿತ್ಯದ ಬದುಕಿನಲ್ಲಿ ಇದರಿಂದ ಏನು ಉಪಯೋಗ ಆಗುತ್ತೋ ಅದನ್ನು ಡೆಫಿನೆಟ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಫೈನಲಿ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ರೆಡ್ ಬಾಕ್ಸ್ ಇದೆ. ಇದರಲ್ಲಿ ಕ್ಯೂಟ್ ಪ್ಯಾಕೇಜಿಂಗ್ ಕೂಡ ಇದೆ, ಬಟ್ ಇದ್ರ ಒಳಗಡೆ ಒಂದಷ್ಟು ಐಟಮ್ ಇದೆ. ಏನು ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಇಟ್ಸ್ ಅ ಬ್ಯೂಟಿಫುಲ್ ಪ್ಯಾಕೇಜ್ ಆ್ಯಂಡ್ ಇನ್ ಮೈ ಫೇವ್ರೆಟ್ ಕಲರ್ ರೆಡ್. ಇಟ್ಸ್ ಫಿಲ್ಡ್ ವಿತ್ ಗಿಫ್ಟ್ಸ್. ಮೊದಲನೇದಾಗಿ ಪೆನ್ ಕೊಟ್ಟಿದ್ದಾರೆ. ಇಟ್ಸ್ ಅ ಬ್ಯೂಟಿಫುಲ್ ಪೆನ್. ಓಕೆ, ನೈಸ್. ಓಕೆ, ತುಂಬ ಚೆನ್ನಾಗಿರುವಂಥ ಎಲ್ಲ ಒಳ್ಳೊಳ್ಳೆ ಚೆಕ್ಗೆ ಸೈನ್ ಮಾಡಲಿ ಅಂತ ಪೆನ್ ಕೊಟ್ಟಿದ್ದಾರೆ. ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್. ಆ್ಯಂಡ್ ಸ್ಮೈಲ್ ಅನ್ನುವಂಥದ್ದು ಏನಿದೆಯಲ್ಲ, ದಿಸ್ ರಿಯಲಿ ಮೇಕ್ಸ್ ಮೀ ಹ್ಯಾಪಿ. ದೆರ್ ಇಸ್ ದಿಸ್ ನೈಸ್. ಓಕೆ, ಈ ಮ್ಯಾಗ್ನೆಟ್ ಸ್ಮೈಲಿ ಇದಕ್ಕೇನಂತಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಐ ಥಿಂಕ್ ಫ್ರಿಡ್ಜ್ ಮೇಲೆಲ್ಲ ಒಂದಷ್ಟು ಅಂಟಿಸ್ಕೊಂಡಿದ್ದೀನಿ ನಾನು ಮ್ಯಾಗ್ನೆಟು ಅಂತ ಅಂದ್ಕೊಂಡು. ಸೊ ನೆಕ್ಸ್ಟ್ ಅದ್ರ ಒಳಗಡೆ ಪ್ಯಾಕ್ ಅನ್ನೋ ಹಾಗೆ ಇನ್ನೊಂದು ಪ್ಯಾಕೇಜಿಂಗ್ ಇದೆ. ಏನಂತ ನೋಡ್ತೀನಿ. ಉಳಿದಿದ್ದೆಲ್ಲನೂ ಹಾಗೆ ಇರೋಂಗಿದೆ. ಲುಕ್ ಅಟ್ ದಿಸ್. ಓಕೆ, ಸೊ ಇಟ್ಸ್ ಅ ಬ್ಯೂಟಿಫುಲ್ ಕೀ ಚೈನ್. ಐ ಥಿಂಕ್ ಒಳಗಡೆ ಏನೋ ಇದೆ. ಲೆಟ್ ಮೀ ಚೆಕ್. ಇದನ್ನೆಲ್ಲೋ ನೋಡಿರೋ ಥರ ಫೀಲಿಂಗ್ ಇದೆ ನನಗೆ. ಇಟ್ಸ್ ಅ ಕ್ಲಾಕ್ ಇನ್ಸೈಡ್. ಓಕೆ, ನನ್ನ ಟೈಮ್ ಚೆನ್ನಾಗಿರಲಿ ಅಂತ ಕ್ಲಾಕ್ನ ಜೊತೆಗೆ ಕೊಟ್ಟಿದ್ದಾರೆ, ಎಲ್ಲೋದ್ರೂ ಕ್ಯಾರಿ ಮಾಡು ಅಂತ. ಐ ವಿಲ್ ಡೆಫಿನೆಟ್ಲಿ ಇದನ್ನು ಕ್ಯಾರಿ ಮಾಡ್ತೀನಿ.
ಆ್ಯಂಡ್ ದೆನ್ ಇದರಲ್ಲಿ ಇನ್ನೊಂದು ಫೇವ್ರೇಟ್ ಇದೆ ನನಗೆ, ಲಾಸ್ಟಲ್ಲಿ ತೋರಿಸ್ತೀನಿ. ದರ್ ಇಸ್ ಅನದರ್ ಸ್ಮೈಲಿ ಬ್ಯಾಡ್ಜ್. ಸೊ ಈ ಬಾಕ್ಸಲ್ಲಿ ಇನ್ನು 3 ಪ್ಯಾಕೇಜ್ ಇದೆ. ದಿಸ್ ಇಸ್ ಡೆಫಿನೆಟ್ಲಿ ಮೈ ಫೇವ್ರೇಟ್. ಸೊ ಇದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಆ್ಯಂಡ್ ಫೇವ್ರೇಟ್ ಜೊತೆಗೆ ನಾನು ತುಂಬ ಇಷ್ಟಪಡುವಂಥದ್ದು ಇನ್ನು 2 ಪ್ಯಾಕೇಜಲ್ಲಿ. ದಿಸ್ ಇಸ್ ಎ ಕ್ಯೂಟ್ ಲಿಟಲ್ ಪರ್ಸ್, ವ್ಯಾಲೆಟ್. ಇನ್ ಫ್ಯಾಕ್ಟ್ ಫುಲ್ ಪ್ಯಾಕ್ ಆಗಿದೆ, ನಾನು ಅದನ್ನು ಆಮೇಲೆ ಓಪನ್ ಮಾಡಿ ನೋಡ್ತೀನಿ. ಇಟ್ಸ್ ಅ ಕಲರ್ಫುಲ್ ವ್ಯಾಲೆಟ್. ಆ್ಯಂಡ್ ದೆನ್ ಕಮ್ಸ್ ದಿಸ್ ಸ್ಮಾಲ್ ಲಿಟಲ್ ನೋಟ್ಬುಕ್ ವಿಚ್ ಐ ಕ್ಯಾನ್ ಕನ್ಸಿಡರ್ ನನ್ನ ಡೈಲಿ ಸ್ಕೆಡ್ಯೂಲ್ನ ಏನಾದರೂ ಒಂದು ನನ್ನ ಪರ್ಸ್ನಲ್ಲಿ ರೆಗ್ಯುಲರಾಗಿ ಕ್ಯಾರಿ ಮಾಡುವಂತಹ ಒಂದು ಪುಟಾಣಿ ಬುಕ್ ಇದು. ಆ್ಯಂಡ್ ಈ ಥರ ಬುಕ್ ನಾನು ಅವ್ರ ಹತ್ರದಿಂದ ತುಂಬ ಸತಿ ರಿಸೀವ್ ಮಾಡ್ಕೊಂಡಿದ್ದೀನಿ. ಡೈರಿ ಆಗಿರ್ಬೋದು, ನೋಟ್ಬುಕ್ ಆಗಿರ್ಬೋದು. ಐ ಡೋಂಟ್ ನೋ ಹೌ ಶಿ ಅಂಡರ್ಸ್ಟ್ಯಾಂಡ್ಸ್ ಮೀ, ಬಟ್ ಡೆಫಿನೆಟ್ಲಿ ಅವ್ರು ಕೊಡುವಂಥ ಈ ಥರ ಗಿಫ್ಟ್ಗಳು ನನಗೆ ತುಂಬ ಯೂಸ್ ಆಗುತ್ತೆ, ಅಥವಾ ತುಂಬ ನಾನು ಉಪಯೋಗಿಸೋಂಥದ್ದನ್ನೇ ಯೋಚನೆ ಮಾಡಿ ಅವರು ಕೊಡ್ತಾರೆ. ಸೊ ಥ್ಯಾಂಕ್ ಯು ಫಾರ್ ದಿಸ್. ಸೊ ಫೈನಲಿ ಈ ಒಂದು ಬಾಕ್ಸ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುವಂತಹ ದೇವರು ಅಂತ ಹೇಳ್ಬೋದು. ಸೊ ಶಿವ, ಆದಿಯೋಗಿ, ಏನಂತ ಕರೆದ್ರೂ ತಪ್ಪಿಲ್ಲ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಕಾಲ್ಡ್, ಅಂದರೆ ಈ ಒಂದು ಮೂರ್ತಿನ ಆದಿಯೋಗಿ ಅಂತ ಕರೀತಾರೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ವೆರಿ ಫಸ್ಟ್ ಕಾರಲ್ಲೂ ಕೂಡ ನಾನು ಇದ್ರದ್ದೊಂದು ವಿಗ್ರಹನ ಇಟ್ಕೊಂಡಿದ್ದೆ. ಆ್ಯಂಡ್ ಆ್ಯಕ್ಚುಲಿ ರೈಟ್ ನೌ ನಾನು ಈ ಥರದ್ದು ಇಟ್ಕೊಂಡಿರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇದನ್ನು ನಾನು ಕಾರ್ನಲ್ಲಿ ಇಟ್ಕೊಳ್ತೀನಿ. ಆ್ಯಂಡ್ ದ ಮೋಸ್ಟ್ ಫೇವ್ರೇಟ್, ನನ್ನ ಇಷ್ಟ ದೇವರು ಅಂತ ಹೇಳ್ಬೋದು. ಆ್ಯಂಡ್ ಆಫ್ ಕೋರ್ಸ್ ದಿಸ್ ಇಸ್ ಫಾರ್ ಕಾರ್. ಥ್ಯಾಂಕ್ ಯು ವಿನ್ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಗಿಫ್ಟ್ಸ್. ಆ್ಯಂಡ್ ನನಗೆ ಪ್ರತಿ ಸಲ ಮಿಸ್ ಮಾಡದೆ ನೆನಪಿಟ್ಕೊಂಡು ನನ್ನ ಪ್ರತಿಯೊಂದು ಸ್ಪೆಷಲ್ ಒಕೇಶನ್ಸ್ಗೆ ಗಿಫ್ಟ್ ಕೊಡ್ತಾ ಇದ್ದೀರಾ. ಐ ಆಮ್ ವೆರಿ ಗ್ಲ್ಯಾಡ್. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನೀವು ನನ್ನ ಫ್ಯಾನ್ ಅಂತ ಹೇಳ್ಕೊಳ್ಳೋದಕ್ಕೆ. ಪ್ರತಿ ಸಲ ನನ್ನನ್ನು ಬರೀ ಫ್ಯಾನ್ ಅಂತ ಮಾತಲ್ಲಿ ಅಥವಾ ಕಾಮೆಂಟ್ ಮೂಲಕ ಸಪೋರ್ಟ್ ಮಾಡಿದೆ, ಫಿಸಿಕಲಿ ನಾನು ಎಲ್ಲೇ ಇದ್ರೂ ಆ ಜಾಗಕ್ಕೆ ಬಂದು ನನ್ನ ಜೊತೆ ನಿಂತ್ಕೊಂಡು, ನನ್ನ ಏನೇ ಒಂದು ಕೆಲಸದಲ್ಲಿ ಹೆಲ್ಪ್ ಬೇಕು ಅಂದ್ರೂ ಕೂಡ ನಿಂತ್ಕೊಳ್ಳೋಂಥ ವ್ಯಕ್ತಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ನನಗೆ ಹೃದಯಕ್ಕೆ ತುಂಬ ಆತ್ಮೀಯರು ಅಂತ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನನ್ನ ಒಂದು ಫ್ಯಾನ್ ಪೇಜ್ನ ಕೂಡ ನೀವು ಬಿಡದಂಗೆ ಪ್ರತಿ ಸಲ ಫಾಲೋ ಮಾಡಿ, ಅದಕ್ಕೆ ಏನು ಕಾಂಟೆಂಟ್ ಬೇಕೋ ಅದನ್ನೆಲ್ಲ ಹಾಕಿ ಮೇಂಟೈನ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ವಿನಯಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಸಪೋರ್ಟರ್ಸ್ ಇನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಎಲ್ಲೆಲ್ಲಿ ನನ್ನನ್ನು ಸಪೋರ್ಟ್ ಮಾಡ್ತಿದ್ರು ಎಲ್ಲ ಜಾಗದಿಂದನೂ ಹೃದಯಪೂರ್ವಕ ಧನ್ಯವಾದಗಳು. ಇದೆಲ್ಲವನ್ನೂ ಬಿಟ್ಟು ಸೋಷಿಯಲ್ ಮೀಡಿಯಾದ ಹೊರಗೆ ಕೂಡ ನನ್ನನ್ನು ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್.